ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿನ್ನೆ ರಾಮಾಯಣ ಟೀಮ್ ಅವರು ಡೆಲ್ಲಿಯ ಭಾರತ ಮಂಟಪದಲ್ಲಿ ಟ್ರೈಲರ್ ಇವೆಂಟ್ ನ ಮಾಡಿದ್ರು ಅಲ್ವಾ. ಸೊ ಇದರಲ್ಲಿ ಯಶ್ ಅವರ ಎಂಟ್ರಿ ಹೇಗಿತ್ತು, ಮತ್ತೆ ರಾಮಾಯಣ ಫಿಲಮ್ ನ ಫೈನಲ್ ಎಡಿಟ್ ಹೇಗಿದೆ ಅಂಡ್ ಟ್ರೈಲರ್ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಅಂತ ನಾವಿವತ್ತು ಡೀಟೈಲ್ಡ್ ಆಗಿ ಮಾತಾಡ್ಕೊ ಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅಂಡ್ ನಾನ್ ಮಾಡುವಂತ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮೊದಲನೇದಾಗಿ ನಿನ್ನೆ ಆದಂತ ಟ್ರೈಲರ್ ಇವೆಂಟ್ ಅಲ್ಲಿ ಕೇವಲ ಫ್ಯೂ ಸೆಲೆಕ್ಟೆಡ್ ಮೆಂಬರ್ಸ್ ಜೊತೆ ಮಾತ್ರನೇ ಟ್ರೈಲರ್ ನ ಶೇರ್ ಮಾಡಿದ್ರು. ಅಂಡ್ ಈ ಟ್ರೈಲರ್ ನ ಡ್ಯೂರೇಷನ್ ಬಂದು 3 ಮಿನಿಟ್ಸ್ ಇತ್ತು. ಬಟ್ ನಮಗೆ 24th ರಿಲೀಸ್ ಆಗ್ತಾ ಇರುವಂತ ಟ್ರೈಲರ್ ನ ಡ್ಯೂರೇಷನ್ ಬಂದು 4 ಮಿನಿಟ್ 15 ಸೆಕೆಂಡ್ ಇರುತ್ತೆ. ಮತ್ತೆ ನಿನ್ನೆ ಆದಂತ ಈವೆಂಟ್ ಅಲ್ಲಿ ನಮಿತ್ ಮಲ್ಹೋತ್ರಾ, ರಣಬೀರ್ ಕಪೂರ್, ಸಾಯಿ ಪಲ್ಲವಿ, ರಕುಲ್ ಪ್ರೀತ್ ಸಿಂಗ್ ಎಲ್ಲರೂ ಕೂಡ ಇದ್ರು. ಅಂಡ್ ಟ್ರೈಲರ್ ಕೂಡ ಲಾಂಚ್ ಆಯ್ತು. ಬಟ್ ಸ್ಟಿಲ್ ಯಶ್ ಅವರು ಮಾತ್ರ ಇರಲಿಲ್ಲ. ಅಂಡ್ ಈ ಇವೆಂಟ್ ಕೂಡ ಕ್ಲೋಸ್ ಅಂತ ಹೇಳಿ ಎಲ್ಲ ಸ್ಟೇಜ್ ಇಂದ ಡೌನ್ ಬರೋದಕ್ಕೆ ಶುರು ಮಾಡಿದ್ರು. ಆವಾಗ ಎಲ್ಲಾ ಲೈಟ್ಸ್ ಆಫ್ ಆಗಿ ಯಶ್ ಅವರು ಒಂದು ಬ್ಯಾಂಗ್ ಎಂಟ್ರಿನ ಪಡ್ಕೊಂಡ್ರು. ಮತ್ತೆ ಅಲ್ಲಿ ತನಕ ಯಶ್ ಅವರು ಈ ಇವೆಂಟ್ ಅಲ್ಲಿ ಇಲ್ಲ ಅಂತ ಅನ್ಕೋತಿದ್ದವರೆಲ್ಲ ರಾಕಿ ಬಾಯ್ ಈಸ್ ಬ್ಯಾಕ್ ಅಂಡ್ ಡ್ಯಾಡಿ ಸೋಮ್ ಅಂತ ಜೋರಾಗಿ ಕೂಗೋದಕ್ಕೆ ಶುರು ಮಾಡಿದ್ರು. ಸೊ ಯಶ್ ಅವರ ಎಂಟ್ರಿ ಇಲ್ಲಿ ಎಲ್ಲರಿಗಿಂತ ಬೆಸ್ಟ್ ಆಗಿ ಇತ್ತು. ಮತ್ತೆ ಇಲ್ಲಿ ಇದ್ದಂತ ಮೆಂಬರ್ಸ್ ಟ್ರೈಲರ್ ನ ನೋಡಿ ಲಾಸ್ಟ್ ಟೈಮ್ ರಿಲೀಸ್ ಆದಂತ ಇಂಟ್ರೊಡ್ಯೂಸಿಂಗ್ ರಾಮ ಟೀಸರ್ ಈ ಟ್ರೈಲರ್ ನ ಮುಂದೆ ಕೇವಲ 10% ಕೂಡ ಇಲ್ಲ, ಅಷ್ಟು ಚೆನ್ನಾಗಿ ಈ ಟ್ರೈಲರ್ ಕಟ್ ಬಂದಿದೆ ಅಂತ ಹೇಳಿದ್ದಾರೆ. ಮತ್ತೆ ಇದರಲ್ಲಿ ಯಶ್ ಅವರ ರಾವಣನ ಲುಕ್ ಅಂಡ್ ಎಂಟ್ರಿಯಿಂದ ಇಡೀ ಟ್ರೈಲರ್ ನ ಇವರು ಸ್ಟೀಲ್ ಮಾಡ್ಕೋತಾರೆ ಅಂತ ಕೂಡ ಹೇಳಿದ್ದಾರೆ. ಮತ್ತೆ ಲಾಸ್ಟ್ ಟೈಮ್ ರಿಲೀಸ್ ಆದಂತ ಟೀಸರ್ಲಿ ಇದ್ದಂತ ಯೆಲ್ಲೋ ಕಲರ್ ಶೇಡಿಂಗ್ ನ ಇವರು ಇವಾಗ ರಿಮೂವ್ ಮಾಡಿದ್ದಾರೆ ಅಂಡ್ ರಿಯಲ್ ಕಲರ್ ಜೊತೆ ಇದನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಇದರ ಫ್ಯೂ ಇಮೇಜಸ್ ಇವಾಗಲೇ ಆನ್ಲೈನ್ ಅಲ್ಲಿ ರಿಲೀಸ್ ಆಗಿ ಒಂದೊಳ್ಳೆ ಅಭಿಪ್ರಾಯನ ಕೂಡ ಪಡ್ಕೋತಾ ಇದೆ. ಅಷ್ಟೇ ಅಲ್ಲ, ಈ ಫಿಲಮ್ ನ ಸುಮಾರು 45 ಲ್ಯಾಂಗ್ವೇಜ್ ಅಲ್ಲಿ ಇವರು ರಿಲೀಸ್ ಮಾಡ್ತಾ ಇದಾರಂತೆ. ಮತ್ತೆ ನೆಕ್ಸ್ಟ್ ಫ್ಯೂ ಡೇಸ್ ಅಲ್ಲಿ ಇದರ ಬಗ್ಗೆ ಇನ್ನೂ ಒಂದಷ್ಟು ಸರ್ಪ್ರೈಸ್ ಅಪ್ಡೇಟ್ ಇದೆ ಅಂತ ಹೇಳಿರೋದು ರಾಮಾಯಣ ಫಿಲಂ ಟೀಮ್ ಮೇಲೆ ಇರುವಂತಹ ಹೈಪ್ ನ ಜಾಸ್ತಿ ಮಾಡ್ತಾ ಇದೆ. ಮತ್ತೆ ನಿನ್ನೆ ಯೂಟ್ಯೂಬ್ ಅಂಡ್ ಇನ್ಸ್ಟಾಗ್ರಾಮ್ ಲೈವ್ ಅಲ್ಲಿ ಜೈ ಶ್ರೀರಾಮ್ ಅನ್ನೋ ಒಂದು ಕಮೆಂಟ್ ಫಸ್ಟ್ ಅಲ್ಲಿ ಇದ್ರೆ ಯಶ್ ಆರ್ ರಾವಣ ಅನ್ನೋ ಕಮೆಂಟ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಇತ್ತು. ಇದು ರಣಬೀರ್ ಕಪೂರ್ ಅವ್ರಿಗೂ ಜಾಸ್ತಿ ಇತ್ತು. ಸೊ ನಿಮ್ಗೆ ಈ ಇವೆಂಟ್ ಬಗ್ಗೆ ಅಥವಾ ಟ್ರೈಲರ್ ಬಗ್ಗೆ ಏನ್ ಅನಿಸ್ತಾ ಇದೆ ಅಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನ ಕೆಳಗಡೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.